ಹಾಯ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿನ ಶುರು ಮಾಡಬೇಕು ಅಂತ ಏನೂ ಇರಲಿಲ್ಲ. ಪಾಸಿಟಿವ್ ಆಗಿ ಮೋಟಿವೇಟ್ ಆಗಿರೋಂಥದ್ದು, ಇನ್ಸ್ಪೈರ್ ಆಗಿರೋಂಥದ್ದು ನನ್ನ ಹಾಬಿ ಅದು. ಅದನ್ನು ನಾನೇ ಬೆಳೆಸ್ಕೊಂಡಿರೋ ಅಂತ ಹ್ಯಾಪಿ. ಸದಾ ಹ್ಯಾಪಿಯಾಗಿರಬೇಕು, ಖುಷಿಯಾಗಿರಬೇಕು, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಬೇಕು ಅನ್ನೋದು ನನ್ನ ಪರ್ಸ್ನಲ್ ಆಗಿರೋಂಥ ಒಂದು ಒಪಿನಿಯನ್. ನಾನು ಕೂಡ ಹಾಗೆ ಸದಾ ಹ್ಯಾಪಿಯಾಗಿರಬೇಕು, ಜೀವನ ಒಂದೇ ಜೀವನ, ನೆಮ್ಮದಿಯಾಗಿರಬೇಕು, ಖುಷಿಯಾಗಿರಬೇಕು ಅಂತಲೇ ಆಸೆ ಪಡೋದು. ಯಾರಾದರೂ ಕೋಪ ಮಾಡಿಕೊಂಡ್ರೆ ನಮ್ಮ ಮೇಲೆ ಏನೋ ಎದುರಾಡೋದು, ಕಿರ್ಚಾಡೋದು, ಮತ್ತೊಂದು ಮಾಡೋದು, ನಾನು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳೋದು. ಬಿಕಾಸ್ ಅವ್ರು ಹಂಗೆ ಅಂತ ನಾನು ಫಿಕ್ಸ್ ಆಗ್ತೀನಿ. ಈಗ ಅವರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂದರೆ ನನಗೆ ಅವ್ರು ಬೇಡ ಅಂತ ಏನಿಲ್ಲ, ನಮ್ಮ ಜೀವನದಲ್ಲಿ ಇರಬೇಕು ಅಂದರೆ ಹಾಗೆ ಅಷ್ಟೇ. ಆ ರೀತಿ ಸದಾ ಮೋಟಿವೇಟ್ ಆಗಿರಬೇಕು, ಇನ್ಸ್ಪೈರ್ ಆಗಿರಬೇಕು, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿಕೊಂಡು ಎಲ್ಲರ ಜೊತೆ ಖುಷಿಯಾಗಿರಬೇಕು. ನಾವು ಎಲ್ಲಿರ್ತೀವೋ ಅಲ್ಲಿ ಖುಷಿಯಾಗಿರಬೇಕು, ನಮ್ಮ ಎನ್ವೈರ್ನಮೆಂಟ್ನ ನಾವು ಖುಷಿಯಾಗಿಟ್ಕೋಬೇಕು ಅನ್ನೋದು ನನ್ನ ಆಸೆ. ಜೊತೆಗೆ ನಾವೆಲ್ಲೇ ಇದ್ದರೆ, ಎಲ್ಲೇ ಇರಲಿ, ಹೇಗೆ ಇರಲಿ, ನಾವು ಖುಷಿನ ಸ್ಪ್ರೆಡ್ ಮಾಡಬೇಕು, ಹ್ಯಾಪಿನೆಸ್ನ ಸ್ಪ್ರೆಡ್ ಮಾಡಬೇಕು. ಜೀವನದಲ್ಲಿ ಯಾವಾಗಲೂ ಸಂತೋಷ ಹುಡ್ಕೊಂಡು ನಮ್ಮ ಹತ್ರ ಬರೋದಿಲ್ಲ. ಸಣ್ಣ ಸಣ್ಣ ಸಂತೋಷನ ನಾವು ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಖುಷಿ ಸಿಕ್ಕಾಗ, ಹ್ಯಾಪಿನೆಸ್ ಸಿಕ್ಕಾಗ, ಅವ್ರ ಖುಷಿಯಲ್ಲಿ ನಾವೇನು ಭಾಗಿಯಾಗಬೇಕು, ಅವ್ರ ಜೊತೆ ನಾವೇಕೆ ಮಿಂಗಲ್ ಆಗಿರ್ಬೇಕು, ಆ ಥರ ನೀವು ಮಾಡ್ತಾ ಹೋದ್ರೆ ನೀವು ಖುಷಿಯಾಗಿರೋಕ್ಕೆ ಜೀವನ ಪೂರ್ತಿ ಆಗೋದೇ ಇಲ್ಲ. ಸಣ್ಣ ಸಣ್ಣ ಖುಷಿಯಲ್ಲೂ ದೊಡ್ಡ ದೊಡ್ಡ ಖುಷಿನ ಹುಡುಕ್ತಾ ಹೋಗ್ಬೇಕು. ಖುಷಿ ಬಂದಾಗ ಕಣ್ಮುಚ್ಕೊಂಡು ನನಗೆ ಬೇಜಾರಾಗಿದೆ, ನಾನು ಹಾಗೆ, ನಾನು ಹೀಗೆ, ಅದನ್ನ ಬಿಟ್ಬಿಡಿ. ಸಂತೋಷ ಆಗಲಿ, ಒಳ್ಳೇದಾಗಲಿ ಯಾವತ್ತೂ ನಮ್ಮನ್ನು ಹುಡುಕೊಂಡು ನಮ್ಮ ಜೊತೆ ಹತ್ರ ಬರೋದಿಲ್ಲ. ಸಂತೋಷನಾಗಲಿ, ಒಳ್ಳೆದಿನ ಆಗಲಿ ನಾವೇ ಹುಡ್ಕೊಂಡು ಹೋಗ್ಬೇಕು. ಎಲ್ಲದಕ್ಕೂ ಹಣೆ ಬರವಣೆ ಬಿಡಿ ಅನ್ನೋದರ ಬಿಟ್ಬಿಡಿ. ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಒಂದು ಸಂತೋಷ ಬರ್ತಾ ಇದೆ ಅಂತ ನಿಮಗೂ ಗೊತ್ತಾಗ್ತಾ ಇದ್ರೆ ಅದನ್ನು ಹೆಚ್ಚಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿ. ಸಂತೋಷನ ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ನಿಮ್ಮ ಸರೌಂಡಿಂಗ್ ಖುಷಿಯಾಗಿರೋಕ್ಕೆ, ನಿಮ್ಮ ಮನೆಯಲ್ಲಿ ಇರೋಂಥ ವ್ಯಕ್ತಿಗಳು ಖುಷಿಯಾಗಿರೋಕ್ಕೆ ನೀವು ಮೋಟಿವೇಟ್ ಆಗಿರಿ. ಅದು ಬಿಟ್ಟು ಯಾವುದೇ ಸನ್ನಿವೇಶ ಬರಲಿ, ಎಂಥದ್ದೇ ಸನ್ನಿವೇಶದಲ್ಲೂ ನಾನು ಹೀಗೆ ಇರ್ತೀನಿ, ನಾನು ಬದಲಾಗಲ್ಲ ಅಂತ ಉಪ್ಪಂತ ಮುಖ ಉದಿಸ್ಕೊಂಡು, ಉಪ್ಪಂತ ನಿಮ್ಮ ಮನಸ್ಸನ್ನ ನೀವೇ ಉದಿಸ್ಕೊಂಡಿದ್ರೆ ಲಾಸ್ ಆಗೋದು ನಿಮಗೆ. ನಿಮ್ಮನ್ನು ನೋಡಿ ನಿಮ್ಮ ಮನೆಯವ್ರಿಗೆ ಬೇಜಾರಾಗಿ ಅವರು ನಿಮ್ಮ ಥರನೇ ಬೇಜಾರು ಪಡ್ಕೊಂಡು ನಮ್ಮ ಜೀವನ ಇಷ್ಟೇ ಅಂತ ಅವರು ಬೇಜಾರಾಗ್ತಾರೆ. ಯಾವತ್ತೂ ಅಷ್ಟೇ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಪಾಸಿಟಿವ್ ಆಗಿ, ಇನ್ಸ್ಪೈರ್ ಆಗಿ, ಖುಷಿಯಾಗಿ ಇತ್ತು ಅಂದರೆ ಖಂಡಿತ ಇಡೀ ಮನೆ ಖುಷಿಯಾಗಿರುತ್ತೆ, ಸಂತೋಷವಾಗಿರುತ್ತೆ. ಅದೇ ಒಬ್ಬ ವ್ಯಕ್ತಿ ಅಥವಾ ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಒಂದು ವ್ಯಕ್ತಿ ನಾನು ಏನೇ ಆದರೂ ಚೇಂಜ್ ಆಗುತ್ತೆ, ಅವ್ರ ಸಂತೋಷಕ್ಕೆ ನಾನು ಯಾಕೆ ಇರುತ್ತೆ, ಅದು ಅವ್ರ ಹಣೆ ಬರ, ಅವ್ರ ಇಷ್ಟ, ನಾನು ಹಿಂಗೆ ಇರೋದು, ನಾನು ಬದಲಾಗೋದೇ ಇಲ್ಲ ಜೀವನದಲ್ಲಿ, ನಾನು ಹಿಂಗೆ ಯಾಕೆ ಅವ್ರ ಸಂತೋಷದ ಜೊತೆ ನಾನು ಬೆಳಿಬೇಕು ಅನ್ನೋದನ್ನ ಬಿಟ್ಟಾಗ, ಬಿಡದೆ ನೀವು ಬಿಡ್ಕೊಂಡೇ ಇದ್ದಾಗ ಏನಾಗುತ್ತೆ ಗೊತ್ತಾ, ಇಡೀ ಫ್ಯಾಮಿಲಿ ಬೇಜಾರುಗೊಳಗಾಗುತ್ತೆ. ನಿಮ್ಗೆ ಅದು ಅರ್ಥ ಆಗುತ್ತೋ ಬಿಡುತ್ತೋ ಅದನ್ನ ಯೋಚನೆ ಮಾಡಿ. ನಮ್ಮ ಫ್ಯಾಮಿಲಿ ನಾವು ಸಂತೋಷವಾಗಿರ್ಬೇಕು ಅಂದರೆ ಕೆಲವೊಂದನ್ನ ಬಿಟ್ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಾನಿಲ್ಲ, ಬಿಡೋದೇ ಇಲ್ಲ, ನಾನು ಹಿಂಗೆ ಇರ್ತೀನಿ ಅಂದರೆ ಅದು ನಿಮಗೆ ಲಾಸ್ ಆಗುತ್ತೆ. ಸಂತೋಷ ಜೀವನದಲ್ಲಿ ಬೇಕೇ ಬೇಕು, ತುಂಬ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ನೀವು ಸದಾ ಖುಷಿಯಾಗಿ ಲವಲವಿಕೆಯಿಂದ ಇದ್ದಾಗ ನಿಮ್ಮ ಮನೆಯವರು, ನೀವು, ನಿಮ್ಮ ನಂಬಿರೋಂಥ ಜನ, ನಿಮ್ಮ ಒಟ್ಟು ಕುಟುಂಬ ನೆಮ್ಮದಿಯಾಗಿರುತ್ತೆ, ಖುಷಿಯಾಗಿರುತ್ತೆ. ಸದಾ ಮನೆಯಲ್ಲಿ ಆರೋಗ್ಯ ತುಂಬಿರುತ್ತೆ, ಖುಷಿ ತುಂಬಿರುತ್ತೆ, ಸಂತೋಷವಾಗಿರುತ್ತೆ. ಸಣ್ಣ ಸಣ್ಣ ಮೂಮೆಂಟ್ನು ಖುಷಿಯಿಂದ ಆಚರಿಸಿ, ಜೀವನ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಹಳೇದನ್ನ ಕೊರಗ್ತಾ ಕೊರಬೇಡಿ. ಸಮಯ ಬಂದಾಗ ಮಾತಾಡಿ, ಆಮೇಲೆ ಮರ್ತು ಬಿಡಿ. ಅದನ್ನ ಮರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಜೀವನ ಒಂದೇ ಕಂಡ್ರೆ ಇರೋದು. ನಾಳೆ ಸತ್ತಾಗ ಯಾರು ನಿಮ್ಮನ್ನ ಅಯ್ಯೋ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಅಂತ ಯಾರು ಹೊಗಳ್ತಾ ಕೂರಲ್ಲ ರೀ. 2 ದಿನ 3 ದಿನ ಅಷ್ಟೇ ಮರ್ತೋಗ್ತೀರ. ಎಲ್ಲರೂ ಮರ್ತೋಗ್ತಾರೆ. ಮರೆಯೋದು ಕೂಡ ಒಂದು ಹಾಬಿನೇ. ಎಲ್ಲನೂ ನೆನಪು ಮಾಡ್ಕೊಂಡು ನಿಮ್ಮನ್ನ ನೀವೇ ಕೊಂಡ್ಕೊಂಡು ಮನಸ್ಸನ್ನ ಹಾಳು ಮಾಡ್ಕೊಂಡು, ನಿಮ್ಮ ಮನೆಯ ಎನ್ವೈರ್ನಮೆಂಟ್ನ ಹಾಳು ಮಾಡ್ಕೊಂಡು, ತಂದೆ ತಾಯಿ ಮನಸ್ಸನ್ನ ಹಾಳು ಮಾಡ್ಕೊಂಡು ಯಾಕೆ ಹೊರಗ್ತಾ ಕೂರ್ತೀರಾ? ಅದೆಲ್ಲ ಬಿಟ್ಟು ಹಾಕಿರಿ. ಇರೋದು ಒಂದು ಜೀವನ, ಖುಷಿ, ನೆಮ್ಮದಿ, ಒಳ್ಳೆ ಆತ್ಮವಿಶ್ವಾಸದಿಂದ ಬದುಕಿ. ಸದಾ ಆತ್ಮವಿಶ್ವಾಸ
ಇದರಿಂದ ಕೂಡಿರೋದು ಕೂಡ ಒಂದು ಒಳ್ಳೆ ಹಾಬಿ. ಒಳ್ಳೆ ಹಾಬೀಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸದಾ ಖುಷಿಯಾಗಿರೋ ಹಾಬಿನ ಅಳವಡಿಸ್ಕೊಳ್ಳಿ. ಸದಾ ಟ್ರಾವೆಲ್ ಮಾಡಬೇಕು ಅನ್ನೋ ಹಾಬಿನ ಅಳವಡಿಸ್ಕೊಳ್ಳಿ. ನೀವು ಸದಾ ಮೋಟಿವೇಟ್ ಆಗಿರ್ತೀನಿ, ನಾನು ಇನ್ಸ್ಪೈರ್ ಆಗಿರ್ತೀನಿ, ನಾನು ಒಳ್ಳೆ ರೀತಿ ಬದುಕಬೇಕು, ಹ್ಯಾಪಿಯಾಗಿರ್ತೀನಿ ಅನ್ನೋದನ್ನ ನಿಮಗೆ ನೀವೇ ಅಳವಡಿಸ್ಕೊಳ್ಳಿ. ಜೀವನದಲ್ಲಿ ಎಷ್ಟೊಂದು ಜನ ಹೆಂಗೆಂಗೋ ಬದುಕ್ಬೇಕಂದ್ರೆ ಅದ್ರಲ್ಲಿ ನಮ್ದೇನು ಸ್ಪೆಷಾಲಿಟಿ ಅನ್ನೋ ಒಂದು ಕಾನ್ಸೆಪ್ಟಿಂದ ನಾನು ಈ ಜರ್ನಿನ ಶುರು ಮಾಡಿದ್ದೆ. ಯೂಟ್ಯೂಬಲ್ಲಿ ತುಂಬ ವಿಡಿಯೋಸ್ ಹಾಕಿದ್ದೀನಿ, ಮೋಸ್ಟಾಗಿ ನೋಡಿರ್ತೀನಿ ಅಂದ್ಕೊಂಡಿದ್ದೀನಿ. ನನಗೆ ಈ ಜರ್ನಿ ತುಂಬ ಇಷ್ಟ. ನಾನು ಮೋಟಿವೇಟ್ ಆಗಿರೋದು ತುಂಬ ಇಷ್ಟಪಡ್ತೀನಿ. ನನ್ನ ಸರೌಂಡಿಂಗ್ನೂ ಕೂಡ ನಾನು ಮೋಟಿವೇಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ನನ್ನ ಅಕ್ಕಪಕ್ಕ ಏನಾದರೂ ಒಂದು ಮಕಸ್ತಾಪಗಳು ಮತ್ತೊಂದು ಬಂದರೆ ನಾನು ಖಂಡಿತ ಬೇಜಾರು ಮಾಡ್ಕೊಂಡಿದ್ದಿಲ್ಲ. ಏನೋ ಅವರು ಮೆಂಟಾಲಿಟಿನೇ ಹಾಗೆ ಬಿಟ್ಟಾಗ್ತದೆ ಅಂದ್ಕೊಂಡಿರ್ತೀನಿ ವಿನಃ ಅವ್ರ ಮೇಲೆ ಮತ್ತೆ ನಾನು ಕೋಪ ಮಾಡ್ಕೊಳ್ಳೋದು ಅಂಥದ್ದು ಯಾವುದೂ ಮಾಡೋದಿಲ್ಲ. ಯಾಕಂದರೆ ನನಗೆ ಐ ಆಮ್ ವೆರಿ ಕ್ಲಿಯರ್. ನನ್ನ ಲೈಫು ಹೀಗೆ ಇರಬೇಕು, ಹೀಗೆ ಇರಬೇಕು, ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಮನೆ ಸಿಚುವೇಶನ್ಗೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಂದು ಹಾಬಿನ ನೀವು ಕೂಡ ಬೆಳೆಸ್ಕೊಳ್ಳಿ. ನಾನು ಕೂಡ ಹಾಗೆ ನಾನು ಹಂಗಿದ್ದೆ, ನಾನು ಈ ಥರ ಇದ್ದೀನಿ ಈಗ. ಅದೇನು ಮಾಡೋಕ್ಕಾಗಲ್ಲ. ಪರಿಸ್ಥಿತಿಗಳು ಸನ್ನಿವೇಶಗಳು ಎಲ್ಲರಿಗೂ ಬರ್ತವೆ. ಎಲ್ಲರ ಲೈಫು ಹೀಗೆ ಇರಬೇಕು, ಹಾಗೆ ಇರಬೇಕು ಅಂತ ನಡೆಯೋದಿಲ್ಲ. ನಿಮ್ಗೆ ಬೇಕು ಅನ್ನೋದನ್ನು ನೀವು ಪಡ್ಕೋಬೇಕು. ಅದು ನಿಧಾನ ಹಾಕೋದಷ್ಟೇ. ಹಾಗಾಗಿ ಬೇಕು ಅನ್ನೋದನ್ನು ಪಡ್ಕೊಳ್ಳೋದಂತ ನೀವು ಅದನ್ನು ವೆಯ್ಟ್ ಮಾಡಬೇಕು ಅಲ್ವಾ. ಸದಾ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ನೀವು ನೆಮ್ಮದಿ ಆಗಿದ್ರೆ ಈ ಕುಟುಂಬ ನೆಮ್ಮದಿ ಆಗಿರುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೋ ಒಂದು ದ್ವೇಷನ ಸಾಧಿಸ್ತಾ ಮತ್ತೊಂದನ್ನು ಬಿಟ್ಟು ನಿಮ್ಮ ಮನಸ್ಸನ್ನ ನೀವೇ ನೆಗೆಟಿವಿಟಿನ ತುಂಬಿಕೊಂಡು ನಿಮ್ಮ ಮನಸ್ಸನ್ನ ನೀವು ಹಾಳು ಮಾಡಿಕೊಂಡು ನಿಮ್ಮ ಎನ್ವೈರನ್ಮೆಂಟ್ನ ಹಾಳು ಮಾಡಿಕೊಂಡು ನಿಮ್ಮ ಕುಟುಂಬದ ನೆಮ್ಮದಿನ ಹಾಳು ಮಾಡ್ಕೋಬೇಡಿ. ಅಕ್ಕಪಕ್ಕ ಸುತ್ತಮುತ್ತ ಸಂತೋಷವಾಗಿರಿ. ಸಂತೋಷನಷ್ಟೇ ಸ್ಪ್ರೆಡ್ ಮಾಡಿ. ಆಗ ದೇವರು ಕೂಡ ನಿಮ್ಮನ್ನ ಒಳ್ಳೆ ರೀತಿ ಇಡಕ್ಕೆ ದೇವರು ಕೂಡ ಆಶೀರ್ವಾದ ಇರುತ್ತೆ. ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಎಷ್ಟು ಸ್ಟೋರೀಸ್ನ ನೋಡಿದಾಗ ತುಂಬ ಖುಷಿ ಆಯಿತು. ತುಂಬ ಜನ ಥ್ಯಾಂಕ್ ಯು ಹೇಳಿದ್ದೀರಾ. ತುಂಬ ಜನ ಇನ್ನಷ್ಟು ಮೋಟಿವೇಟ್ ವೀಡಿಯೋಸ್ನ ನಾನು ಮಾಡಿದಂಥ ಒಂದು ಮೊದಲನೇ ವೀಡಿಯೋ ಸೋತ ಮನೆಗಳಿಗೆ ಬಂದು ಆ ವಿಡಿಯೋದಿಂದ ತುಂಬ ಕಮೆಂಟ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನಷ್ಟು ವಿಡಿಯೋಗಳನ್ನ ಮಾಡೋ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಪರ್ಸ್ನಲ್ ರೀಸನ್ಗಳಿಂದ ಮಾಡೋಕ್ಕಾಗಿರಲಿಲ್ಲ ವಿಡಿಯೋಸ್. ಖಂಡಿತ ಈ ಕಮೆಂಟ್ ಬಾಕ್ಸಲ್ಲಿ ನೋಡಿದಾಗಿಂದ ಭಾಳ ಖುಷಿಯಾಗಿದೆ. ತುಂಬ ಜನಕ್ಕೆ ಮೋಟಿವೇಟ್ ಆಗ್ತಾ ಇದ್ದಾರೆ, ಇನ್ಸ್ಪೈರ್ ಆಗ್ತಾ ಇದ್ದಾರೆ ಅಂದರೆ ಖಂಡಿತ ಮಾಡ್ತೀನಿ. ನಿಮ್ಮ ಸಪೋರ್ಟು ಸದಾ ಹೀಗೆ ಇರಲಿ. ಇನ್ನಷ್ಟು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ. ಇನ್ನಷ್ಟು ಮೋಟಿವೇಟ್ ವೀಡಿಯೋಸ್ನ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಜರ್ನಿ ಶುರು ಮಾಡಿದಾಗ ಹೇಗೋ ಅಂತ ಇದ್ದೆ. ಬಟ್ ಇದು ನನ್ನ ಪರ್ಸ್ನಲ್ ಹಾಬಿನ ನನ್ನ ಪರ್ಸ್ನಲ್ ಹಾಬಿನ ನಾನು ಖುಷಿಯಿಂದ ಸ್ಪ್ರೆಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ. ಮೋಟಿವೇಟ್ ಮಾಡಬೇಕು ಅನ್ನೋ ತುಂಬ ಜನಕ್ಕೆ ಸೋತು ಬೆಂದು ನೊಂದು ಮೂಲೆ ಕೂತಿರ್ತೀರಾ. ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡಬೇಕು ಅಂತ ನಾನು ಪರ್ಸ್ನಲ್ ತಗೊಂಡು ನಾನು ಇದನ್ನು ಮಾಡಿದ್ದು. ಬೇರೆ ಥರ ಮಾಡ್ತಿದ್ದಾರೆ ಜನ. ನನಗೆ ಅದ್ಯಾವುದೂ ನಂಗೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ಮೋಟಿವೇಟ್, ಇನ್ಸ್ಪಿರೇಷನ್, ನನ್ನ ಮಾತು ಕೂಡ ಹಾಗೆ ಇರುತ್ತೆ. ನನ್ನ ರಿಯಲ್ ಲೈಫಲ್ಲೂ ನಾನು ಹೀಗೆ ಇರುತ್ತೆ. ಬರೀ ವಿಡಿಯೋಸ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಮಾಡ್ತಾ ಇರೋದಲ್ಲ. ನನ್ನ ಬೈ ಬರ್ತ್ ನಾನು ಹೀಗೆ, ನಮ್ಮ ಪೇರೆಂಟ್ಸ್ ಕೂಡ ನನ್ನ ಹೀಗೆ ಬೆಳೆಸಿದ್ದಾರೆ. ಸೊ ಇದು ನನ್ನ ಪರ್ಸ್ನಲ್ಲು. ನಾನು ಅದೇ ರೀತಿ ಕೂಡ ಇರೋದು. ನಾನು ಅದನ್ನೇ ಸ್ಪ್ರೆಡ್ ಮಾಡೋದು ಕೂಡ ಇಷ್ಟಪಡ್ತೀನಿ. ನೀವು ಕೂಡ ನಿಮ್ಮ ಸುತ್ತಮುತ್ತ ಇರೋದನ್ನು ಜನಗಳನ್ನು ಮೋಟಿವೇಟ್ ಮಾಡಿ ಖುಷಿಯಾಗಿರಿ. ಆದಷ್ಟು ಖುಷಿನ ಸ್ಪ್ರೆಡ್ ಮಾಡಿ ಬದುಕು ಬದಲಿಸುವಂಥ ಪ್ರಯತ್ನನ ಪಡಿ. ಬದುಕು ನಮ್ಮದು. ನಮ್ಮ ಜೀವನ ಹೇಗಿರಬೇಕು, ಕಟ್ಕೋಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕು. ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ವಿಡಿಯೋ ದಯವಿಟ್ಟು ಪೂರ್ತಿ ಕೇಳಿಸ್ಕೊಂಡು ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿ ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ತುಂಬ ಖುಷಿ ಕೊಡುವಂಥ ವಿಷಯಗಳನ್ನು, ಮೋಟಿವೇಟ್ ಮಾಡುವಂಥ ವಿಷಯಗಳನ್ನು ಸ್ಪ್ರೆಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ನೀವು ಕೇಳಕ್ಕೆ ರೆಡಿಯಾಗಿ.